ಇತಿಹಾಸದಲ್ಲಿ ತಮ್ಮದೇ ಆವಿಷ್ಕಾರಗಳಿಂದ ಪ್ರಾಣ ಕಳೆದುಕೊಂಡ ವಿಜ್ಞಾನಿಗಳು. ನಾವೀಗ ಮಾತಾಡ್ತಾ ಇರೋದು ಫ್ರಾನ್ಸ್ ರೈಕೆಲ್ಟ್ ಎಂಬ ಸಂಶೋಧಕನ ಬಗ್ಗೆ. ಈತ ಒಬ್ಬ ಟೈಲರ್ ಆಗಿದ್ದು 1910ರಲ್ಲಿ ಪ್ಯಾರಾಶೂಟ್ ಒಂದನ್ನು ತಯಾರಿಸಲು ಮುಂದಾಗುತ್ತಾನೆ. ಅದನ್ನು ಧರಿಸಿ ಕಡಿಮೆ ಎತ್ತರದಿಂದಲೂ ಹಾರಬಹುದೆಂಬ ಉದ್ದೇಶವಿತ್ತು. ಸುಮಾರು 2 ವರ್ಷಗಳ ಕಾಲ ಕಷ್ಟಪಟ್ಟು ಫ್ರಾನ್ಸ್ ರೈಕೆಲ್ಟ್ ಪ್ಯಾರಾಶೂಟ್ ತಯಾರಿಸುತ್ತಾನೆ. ಆದರೆ ಆತ ಇದುವರೆಗೂ ಪ್ಯಾರಾಶೂಟ್ ಅನ್ನು ಕೇವಲ ಗೊಂಬೆಗಳ ಮತ್ತು ಮನುಷ್ಯಾಕೃತಿಗಳ ಮೇಲೆ ಮಾತ್ರ ಪ್ರಯೋಗ ಮಾಡಿ ಯಶಸ್ವಿಯಾಗಿದ್ದ. ನಂತರ ಇದೀಗ ಸಂಪೂರ್ಣವಾಗಿ ಸಿದ್ಧವಾಗಿದೆ, ಇದನ್ನೀಗ ಪ್ರಪಂಚಕ್ಕೆ ತೋರಿಸುವ ಸಮಯ ಬಂದಿದೆ ಎಂದು ಭಾವಿಸುತ್ತಾನೆ. ಇದಾದ ನಂತರ ತಾನು ತಯಾರಿಸಿದ ಆವಿಷ್ಕಾರವನ್ನು ಜಗತ್ತಿಗೆ ತೋರಿಸಲು ಪ್ಯಾರಿಸ್ನಲ್ಲಿರುವ ಐಫಿಲ್ ಟವರ್ ಹತ್ತಿ ಅಲ್ಲಿ ಪ್ಯಾರಾಶೂಟ್ ಧರಿಸಿ ಜಿಗಿಯುವುದಾಗಿ ನಿರ್ಧರಿಸುತ್ತಾನೆ. 1912ರ ಫೆಬ್ರವರಿ 4ರಂದು ಫ್ರಾನ್ಸ್ ತನ್ನ ಪ್ಯಾರಾಶೂಟ್ ಧರಿಸಿ ಅದನ್ನು ಪ್ರದರ್ಶಿಸಲು ಐಫಿಲ್ ಟವರ್ ಹತ್ತುತ್ತಾನೆ. ಇದನ್ನು ನೋಡಲು ಅಲ್ಲಿ ದೊಡ್ಡ ಜನಸಾಗರವೇ ಕೂಡಿತ್ತು. ಬೆಳಗಿನ ಜಾವ ಸುಮಾರು 8:22 ಈತ ಟವರ್ನಿಂದ ಹಾರಿದ. ಆದರೆ ದುರದೃಷ್ಟವಶಾತ್ ಹಾರುವ ವೇಳೆ ಪ್ಯಾರಾಶೂಟ್ ಓಪನ್ ಆಗಲಿಲ್ಲ. ಹೀಗೆ ತಾನೇ ತಯಾರಿಸಿದ ಆವಿಷ್ಕಾರ ಫ್ರಾನ್ಸ್ ರೈಕೆಲ್ಟ್ ಅವರ ಪ್ರಾಣವನ್ನು ಬಲಿ ಪಡೆಯಿತು. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮಸ್ತ್ ವಿಚಾರ ಯೂಟ್ಯೂಬ್ ಚಾನಲ್. ಮತ್ತೆ ಸಿಗೋಣ ಪಾರ್ಟ್ 2ನಲ್ಲಿ.